ಕೊನೆಗೂ ಮುಕ್ತಾಯವಾಯಿತು ಸಿದ್ದರಾಮಯ್ಯ ಸುವರ್ಣ ಯುಗ. ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಪತ್ರ. ಕನ್ನಡಿಗರ ಕಣ್ಣಾಲಿಗಳು ಒದ್ದೆಯಾಗಿಸುವಂತಹ ಸಿದ್ದು ಸ್ಟೇಟ್ಮೆಂಟ್. ಹಳ್ಳಿಗಾಡಿನಲ್ಲಿ ಹುಟ್ಟಿದ ನನಗೆ 2 ಬಾರಿ ಪಟ್ಟ ಸಿಕ್ಕಿದ್ದು ಸಂವಿಧಾನದಿಂದ. 2 ಬಾರಿ ಸಿಎಂ ಪಟ್ಟ ಸಿಕ್ಕಿದ್ದು ಅಂಬೇಡ್ಕರ್ ಸಂವಿಧಾನದಿಂದ. ರಾಜೀನಾಮೆ ಸಿಎಂ ಹುದ್ದೆಗೆ ಮಾತ್ರವೇ ಸೀಮಿತ. ಸಕ್ರಿಯ ರಾಜಕೀಯಕ್ಕಲ್ಲ. ಅಧಿಕಾರ ಹೋದ್ರೂ ಸಕ್ರಿಯ ಪೀಠದಲ್ಲೇ ಇರೋದಾಗಿ ಮಹಾಘೋಷಣೆಯನ್ನು ಕೂಗಿದ್ದಾರೆ. ಸಂವಿಧಾನವೇ ನನಗೆ ಧರ್ಮ, ಜನರೇ ನನ್ನ ಪಾಲಿನ ದೇವರು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೊನೆಯುಸಿರು ಇರುವವರೆಗೂ ಕೂಡ ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ಹೋರಾಡ್ತೇನೆ. ರಾಜಕೀಯವಾಗಿ ಬೆಳೆಸಿದಂತಹ ಹಸ್ತದ ವರಿಷ್ಠರು ಕನ್ನಡಿಗರು ಎಲ್ಲರಿಗೂ ಕೂಡ ಚಿರಋಣಿಯಾಗಿರ್ತೇನೆ. ರಾಹುಲ್ ಖರ್ಗೆ ನಾಡಿನ ಜನತೆಗೆ ಚಿರಋಣಿಯಾಗಿರ್ತೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಇಂದು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಅವರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ನನ್ನ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದೇನೆ. ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದ ನಾನು ಮುಂದೊಂದು ದಿನ ಈ ರಾಜ್ಯದ ಶಾಸಕ, ಮಂತ್ರಿ, ವಿರೋಧ ಪಕ್ಷದ ನಾಯಕ, 2 ಬಾರಿ ಮುಖ್ಯಮಂತ್ರಿಯಾಗುತ್ತೇನೆ ಎಂಬ ಕನಸನ್ನ ಕೂಡ ಕಂಡಿರಲಿಲ್ಲ. ಇಂಥದ್ದೊಂದು ದುಬಾರಿಯಾದ ಕನಸು ನನಸಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ. ಬುದ್ಧ, ಬಸವ, ಬಾಬಾ ಸಾಹೇಬರು, ಮಹಾತ್ಮ ಗಾಂಧಿಯವರೇ ನನ್ನ ಆದರ್ಶ. ನನ್ನ 48 ವರ್ಷಗಳ ರಾಜಕೀಯ ಜೀವನದಲ್ಲಿ ನಾಡಿನ ಅವಕಾಶ ವಂಚಿತ, ಶೋಷಿತ, ಬಡ ಜನದ ಪರವಾಗಿ ಪ್ರಾಮಾಣಿಕವಾಗಿ ದುಡಿದ ಸಂತೃಪ್ತಿ ಇದೆ. ನನ್ನನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆರಿಸಿ ಈವರೆಗೆ ಮುಖ್ಯಮಂತ್ರಿಯಾಗಿ ಜನಸೇವೆಗೆ ಅವಕಾಶ ಮಾಡಿಕೊಟ್ಟ ಪಕ್ಷದ ಶಾಸಕರಿಗೆ, ನನ್ನ ಹೆಗಲಿಗೆ ಹೆಗಲಾಗಿ ದುಡಿದ ಸಂಪುಟ ಸಹೋದ್ಯೋಗಿಗಳಿಗೆ, ಅವಕಾಶ ನೀಡಿದ ಪಕ್ಷದ ವರಿಷ್ಠರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ನನ್ನ ರಾಜಕೀಯ ಬದುಕಿನುದ್ದಕ್ಕೂ ಪ್ರೀತಿ ತುಂಬಿದ, ಅಭಿಮಾನಿಸಿದ, ಇಲ್ಲಿಗ ತನಕ ಕೈ ಹಿಡಿದು ನಡೆಸಿದ ಹೃದಯವಂತ ಕನ್ನಡಿಗರಿಗೆ ನಾನು ಚಿರಋಣಿ. ಸಂವಿಧಾನವೇ ನನಗೆ ಧರ್ಮ, ಜನರೇ ನನ್ನ ಪಾಲಿನ ದೇವರು. ನನ್ನ ರಾಜೀನಾಮೆ ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರವೇ ಸೀಮಿತ. ಸಕ್ರಿಯ ರಾಜಕಾರಣಕ್ಕಲ್ಲ. ನನ್ನ ಜೀವದ ಕೊನೆಯುಸಿರಿರುವವರೆಗೂ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸಂವಿಧಾನ ವಿರೋಧಿ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೇನೆ. ಧನ್ಯವಾದ. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಈಗ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿರೋದು, ಒಂದಷ್ಟು ತಮ್ಮ ಮನಸ್ಸಲ್ಲಿರೋದನ್ನ ಹೇಳಿರೋದು. ನಾನು ಈ ಸಂವಿಧಾನದಿಂದಲೇ 2 ಬಾರಿ ಸಿಎಂ ಆಗಿರೋದು, ಹಾಗಾಗಿ ನಾನು ಸಿಎಂ ಸ್ಥಾನಕ್ಕಷ್ಟೇ ರಾಜೀನಾಮೆ ಕೊಡ್ತಿದ್ದೀನಿ. ಆದರೆ ರಾಜಕೀಯ ಕಾರ್ಯಗಳಿಗೆ, ರಾಜಕೀಯ ಸಕ್ರಿಯ ಏನಿರುತ್ತೆ ಅದಕ್ಕೆ ನಾನು ರಾಜೀನಾಮೆ ಕೊಟ್ಟಿಲ್ಲ ಅಲ್ವಾ. ನಾನು ಅದರಲ್ಲಿ ನಿರಂತರವಾಗಿ ಕೆಲಸವನ್ನ ಮಾಡ್ತೇನೆ. ಹಾಗಾಗಿ ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದವನು ನಾನು. ಮುಂದೊಂದು ದಿನ ನಾನು ಈ ರಾಜ್ಯದಲ್ಲಿ ಶಾಸಕ, ಮಂತ್ರಿ ಆಗ್ತೀನಿ ಅಂತ ಗೊತ್ತೇ ಇರಲಿಲ್ಲ. 2 ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ನನ್ನ ಕನಸು ಈ ತರ ಕೂಡ ನಾನು ಕಂಡಿರಲಿಲ್ಲ. ಆದ್ರೆ ಇದೆಲ್ಲದಕ್ಕೂ ಕೂಡ ಏನು ಅಂಬೇಡ್ಕರ್ ಅವರ ಸಂವಿಧಾನದಿಂದ ನಾನು ನಿವೃತ್ತಿ ಆಗಿರೋದು. ನಾನು ಊಹೆನೇ ಮಾಡ್ಕೊಂಡಿರ್ಲಿಲ್ಲ ನನ್ನ ಲೈಫಲ್ಲಿ ನಾನು ಮಂತ್ರಿ ಆಗ್ತೀನಿ, ಸಿಎಂ ಸ್ಥಾನವನ್ನ ಪಡೆದುಕೊಳ್ತೀನಿ ಅಂತ ಹೇಳಿ. ಆದ್ರೆ ಇವತ್ತು ನಾನು ಅದನ್ನ ಪಡೆದುಕೊಂಡು ಅದನ್ನ ನಿಭಾಯಿಸ್ಕೊಂಡು ಬಂದಿದ್ದೀನಿ ಅಂದಮೇಲೆ ನಾನು ಯಾವತ್ತೂ ಅದನ್ನ ಮರೆಯೋಕ್ಕಾಗೋದಿಲ್ಲ ಅಂತೇಳಿ, ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಲೇ ನಾನು, ಈ ಸಂವಿಧಾನದಿಂದಲೇ ನಾನು ಇಷ್ಟೆಲ್ಲ ಬೆಳವಣಿಗೆಗಳನ್ನ ನನ್ನಲ್ಲಿ ನಾನು ಕಾಣೋದಕ್ಕೆ ಸಾಧ್ಯವಾಗಿದ್ದು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದು. ಇನ್ನ ಏನು ಈ ಕೆಪಿಸಿಸಿ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ, ಅವರು ಮತ್ತೆ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ, ಇವರೆಲ್ಲರಿಗೂ ಕೂಡ ನನ್ನ ರಾಜಕೀಯ ಬದುಕಿನಲ್ಲಿ ತುಂಬಾ ಪ್ರೀತಿಯನ್ನ ಕೊಟ್ಟಿದ್ದಾರೆ, ತುಂಬಾ ಅಭಿಮಾನಿಸಿದ್ದಾರೆ. ಆಮೇಲೆ ಇಲ್ಲಿ ತನಕ ನನ್ನನ್ನು ಕೈ ಹಿಡಿದು ನಡ್ಸ್ಕೊಂಡ್ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಹೃದಯವಂತರು. ಜೊತೆಗೆ ನನ್ನ ಕನ್ನಡಿಗರು ನನ್ನನ್ನ ಕೈ ಬಿಟ್ಟಿರಲಿಲ್ಲ, ನನ್ನನ್ನ ನಡ್ಸ್ಕೊಂಡು ಬಂದಿದ್ದಾರೆ. ನನಗೆ ಬಹಳ ಖುಷಿ ಇದೆ. ನಾನು ರಾಜೀನಾಮೆ ಕೊಟ್ಟಿರೋದು ಬರೀ ಮುಖ್ಯಮಂತ್ರಿ ಹುದ್ದೆಗಷ್ಟೇ. ಆದ್ರೆ ಅದು ಇದಕ್ಕಷ್ಟೇ, ಮುಖ್ಯಮಂತ್ರಿ ಸ್ಥಾನಕ್ಕಷ್ಟೇ ಇದು ಸೀಮಿತ ಆಗಿರುತ್ತೆ. ಆದ್ರೆ ನಾನು ಸಕ್ರಿಯವಾಗಿ ರಾಜಕೀಯದಲ್ಲಿ ಮುಂದೂಡ್ತೀನಿ. ನಾನು ಯಾವಾಗಲೂ ರಾಜಕೀಯದಲ್ಲಿ ಮುಂದೂಡಿಕೊಂಡು ನಾನು ಜನರಿಗೆ ಏನು ಈ ಕೋಮುವಾದಿಗಳ ವಿರುದ್ಧವಾಗಿ ನಾನು ಅದನ್ನು ವಿರೋಧಿಸ್ತಾ ನಾನು ಅದಕ್ಕೆ ಬದ್ಧವಾಗಿ ನಿಂತ್ಕೊಳ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಒಂದಷ್ಟು ತಮ್ಮ ಮನದಾನದ ಮಾತನ್ನ ಆಡ್ತಾ ಇರೋದು. ಜೊತೆಗೆ ನೀವು ಏನು ಕನ್ನಡಿಗರಿದ್ದೀರಿ, ನನ್ನ ಬೆಂಬಲಿಗರಿದ್ದೀರಿ, ನೀವೆಲ್ಲರೂ ಕೂಡ ನನ್ನನ್ನು ಬಹಳ ದೂರದವರೆಗೂ ಕೂಡ ಕೈ ಹಿಡಿದುಕೊಂಡು ನಡೆಸಿದ್ದೀರಿ ಅಂತೇಳಿ ಬಹಳ ಒಂದು ಸಂತೋಷದ ಹರುಷ, ಅಂದರೆ ಆನಂದ ಬಾಷ್ಪವನ್ನ ಹಾಕಲಾರದಷ್ಟು ಅವರಿಗೆ ದುಃಖವಾಗಿದೆ. ಆದರೂ ಕೂಡ ಈ ದುಃಖದಲ್ಲೇ ಒಂದಷ್ಟು ಮಾತುಗಳನ್ನ ಆಡಿ ಎಲ್ಲರಿಗೂ ಕೂಡ ನಾನು ಚಿರಋಣಿ ಆಗಿರ್ತೇನೆ ಇನ್ನು ಮುಂದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ.
ಆದರೆ ಈಗ ಕನ್ನಡಿಗರು ಇದನ್ನ ನೋಡ್ತಾ ಇರೋರು ಅಥವಾ ಕನ್ನಡಿಗರು CM ಸಿದ್ದರಾಮಯ್ಯನವರನ್ನ ಹೇಳ್ತಾ ಇರುವಂತಹ ಮಾತುಗಳನ್ನ ಕೇಳಿದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ತಮ್ಮ ಕಣ್ಣುಗಳು ಒದ್ದೆ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಯಾಕಂತಂದ್ರೆ CM ಸಿದ್ದರಾಮಯ್ಯನವರು ಒಂದ್ ಕಡೆ ಪಟ್ಟತ್ಯಾಗವನ್ನ ಮಾಡಿ ರಾಜೀನಾಮೆಯನ್ನು ಕೊಟ್ಟು ಒಂದು ರೀತಿ ಮೆರೆದ್ರೆ, ಇನ್ನೊಂದು ಕಡೆ ಏನು ಈಗ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಕೂಡ ನಾನು ಸಕ್ರಿಯವಾಗಿ ರಾಜಕೀಯದಲ್ಲಿ ಇರ್ತೀನಿ ಅಂತೇಳಿ ಅವರ ಅಭಿಮಾನಿಗಳ ಮನಸ್ಸಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ದಾರೆ.